ಶಿವಮೊಗ್ಗ ನಗರದ ಕುವೆಂಪು ನಗರದಲ್ಲಿ ಮಧ್ಯಾಹ್ನ 1 ಗಂಟೆಗಳ ಕಾಲ ಸುರಿದ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ವು. ರಸ್ತೆಗಳ ಮೇಲೆ ನೀರು ಹರಿದಿದ್ದರಿಂದ ವಾಹನ ಸವಾರರು ಓಡಾಡುವುದಕ್ಕೆ ಕಷ್ಟಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವಾಹನ ಸವಾರರು ಇನ್ನು ರಸ್ತೆಯಲ್ಲಿ ಓಡಾಡಬೇಕಾಗಿದ್ದಂತಹ ಪ್ರತಿಯೊಬ್ಬರು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ಸಂಕಷ್ಟಕ್ಕೆ ಒಳಗಾಗಿದ್ರು. ಅದು ಕೂಡ ಕೇವಲ 1 ಗಂಟೆ ಸುರಿದ ಮಳೆಗೆ ಈ ರೀತಿಯಾಗಿ ರಸ್ತೆಯಲ್ಲಿ ನೀರು ಹರಿತಾ ಇದ್ದದನ್ನ ನೋಡಿ ಆ ಭಾಗದ ಜನರು ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮಳೆಗಾಲ ಆರಂಭವಾಗೋದಕ್ಕಿಂತ ಮುಂಚೆ ಚರಂಡಿಗಳನ್ನ ಕ್ಲೀನ್ ಮಾಡಿಸೋದಿಲ್ಲ. ಆದ್ರೆ ಇದೀಗ 1 ಗಂಟೆ ಮಳೆ ಸುರಿದ್ರೆ ಸಾಕು ರಸ್ತೆಯ ಮೇಲೆ ಈ ರೀತಿ ಹೊಳೆ ರೀತಿ ನದಿಯ ರೀತಿ ನೀರು ಹರಿತಾ ಇದೆ. ಹಾಗಾಗಿ ಇದರಲ್ಲಿ ನಾವು ಯಾವ ರೀತಿ ಓಡಾಡಬೇಕು ಅಂತ ಆ ಭಾಗದ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೌದೌದು ಮನೆ ದೇಶದಲ್ಲಿ ಏನೋ ಮಾಡ್ತಿದ್ರಂತೆ. ಇವರು ಬಿಲ್ಡಿಂಗ್ ನೋಡಿಗೆ ಕಂಪ್ಲೇಂಟ್ ಮಾಡ್ಬೇಕು, ಅವರು ನಾವೇ ಮಾಡ್ಬೇಕು ನೋಡಿ. ಮಕ್ಕಳನ್ನೆಲ್ಲ ಮೇಲೆ ಮೆಲ್ಲಪ್ಪ ಬಾ ಈ ಕಡೆ ಬಾ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಶಿವಮೊಗ್ಗ ನಗರದ ಕುವೆಂಪು ನಗರದಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯ ನೀರು ರಸ್ತೆ ಮೇಲೆ ಹರಿತಾ ಇದೆ ಅನ್ನುವಂತ ದೃಶ್ಯವನ್ನ. ಇದು ಬೇರೆ ಎಲ್ಲೋ ನಡೆದಿರುವಂತಹ ದೃಶ್ಯ ಅಲ್ಲ, ಶಿವಮೊಗ್ಗದ ಕುವೆಂಪು ನಗರದಲ್ಲಿ ನಡೆದಿರುವಂತಹ ದೃಶ್ಯ. ನೋಡಿದ್ರೆ ಇದು ಯಾವುದೋ ನದಿಯ ಪ್ರವಾಹದ ರೀತಿ ಕಾಣಿಸ್ತಾ ಇದೆ, ಆದ್ರೆ ಯಾವುದೇ ಪ್ರವಾಹವಲ್ಲ. ಕೇವಲ 1 ಗಂಟೆ ಸುರಿದ ಮಳೆಗೆ ಚರಂಡಿ ನೀರುಗಳೆಲ್ಲ ರಸ್ತೆ ಮೇಲೆ ಹರಿತಾ ಇರುವಂತ ದೃಶ್ಯ. ಕಾಲಕ್ಕೆ ಚರಂಡಿಗಳನ್ನ ಕ್ಲೀನ್ ಮಾಡಿಸಿದ್ರೆ, ಮಳೆಗಾಲ ಆರಂಭವಾಗೋದಕ್ಕಿಂತ ಮುಂಚೆ ಪಾಲಿಕೆಯವರು ಇದ್ರ ಬಗ್ಗೆ ಗಮನವನ್ನ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣವಾಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆ ಕಡೆ ಈ ಕಡೆ ಓಡಾಡುವಂತ ಜನರು ಇದರಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾವ ರೀತಿ ಸಂಚಾರವನ್ನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಯಸ್ಸಾದವರು ಇದ್ದಾರೆ, ಮಕ್ಕಳನ್ನ ಎತ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಪರದಾಡಿದ್ದಂತೂ ನಿಜ. ಇನ್ನು ಪಾಲಿಕೆ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಗಮನವನ್ನ ತೆಗೆದುಕೊಂಡಿಲ್ಲ. ಈ ರೀತಿಯಾಗಿ ಮಳೆ ನೀರು ರಸ್ತೆ ಮೇಲೆ ಹರಿತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಇತ್ತ ಕಡೆ ಮುಖ ಮಾಡಿ ಕೂಡ ನೋಡಿಲ್ಲ. ಈ ಭಾಗದ ಜನರು ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಚರಂಡಿ ನೀರುಗಳೆಲ್ಲ ರಸ್ತೆ ಮೇಲೆ ಹರಿತಾ ಇದೆ, ನಾವು ಯಾವ ರೀತಿ ಓಡಾಟವನ್ನ ಮಾಡಬೇಕು ಇಲ್ಲಿ ಅಂತ ಹೇಳಿ. ಚಿಕ್ಕ ಮಕ್ಕಳಿರ್ತಾರೆ, ಮಳೆ ಬಂದು ನಿಂತ ತಕ್ಷಣ ಅವರೆಲ್ಲರೂ ಕೂಡ ಆಟ ಆಡಬೇಕು ಅಂತ ರಸ್ತೆಗೆ ಬರೋ ಹಾಗಿಲ್ಲ, ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನೀರಿನ ರಭಸ ಕೂಡ ನೋಡಿದ್ರೆ ಯಾವುದೋ ನದಿ ನೀರು ಹರಿತಾ ಇದೆಯೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಆದ್ರೆ ಖಂಡಿತವಾಗ್ಲೂ ಇದು ಯಾವುದೇ ನದಿ ನೀರು ಅಲ್ಲ. ಚರಂಡಿಯಲ್ಲಿ ನೀರು ಹೋಗೋದಕ್ಕೆ ಸಾಧ್ಯವಾಗದೆ ರಸ್ತೆ ಮೇಲೆ ಹರಿತಾ ಇರುವಂತ ನೀರು. ಹಾಗಾಗಿ ಶೀಘ್ರವಾಗಿ ಪಾಲಿಕೆ ಅಧಿಕಾರಿಗಳು, ಪಾಲಿಕೆಯ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಚರಂಡಿಯನ್ನ ಕ್ಲೀನ್ ಮಾಡಿಸುವ ಕೆಲಸವನ್ನ ಮೊದಲು ಮಾಡಬೇಕಾಗಿದೆ.
ಬಿಡ್ರಿ ಸರ್ ಅಂದ್ಕೊಂಡು ನೋಡಿ ಮಕ್ಕಳನ್ನೆಲ್ಲ ಶಿವಮೊಗ್ಗದ ಕುವೆಂಪು ನಗರದಲ್ಲಿ ಈ ಪರಿಸ್ಥಿತಿ ಉದ್ಭವಿಸೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಒಂದು ಚರಂಡಿಯನ್ನ ಕ್ಲೀನ್ ಮಾಡಿಸದೇ ಇರುವಂತದ್ದು, ಇನ್ನೊಂದು ಅವೈಜ್ಞಾನಿಕ ಕಾಮಗಾರಿ. ಸ್ಮಾರ್ಟ್ ಸಿಟಿ ಆದ್ಮೇಲೆ ಅವೈಜ್ಞಾನಿಕ ಕಾಮಗಾರಿ ನಡೆಸಿದ ಮೇಲೆ ಇಂತಹ ಅನಾಹುತಗಳು ಶಿವಮೊಗ್ಗ ನಗರದಲ್ಲಿ ಹಲವಾರು ಕಡೆ ಕಾಣಸಿಗ್ತವೆ. ಇದನ್ನ ಒಂದ್ ಸೈಡ್ ಇಟ್ಟು ಮಾತನಾಡೋದಾದ್ರೆ ಕಾಲಕ್ಕೆ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಚರಂಡಿಗಳನ್ನ ಕ್ಲೀನ್ ಮಾಡಿಸಬೇಕು. ಪ್ರತಿಯೊಂದು ವಾರ್ಡ್ಗೂ ಕೂಡ ಭೇಟಿ ನೀಡಿ ಅಲ್ಲಿ ಯಾವ ರೀತಿಯಾದಂತ ಸಮಸ್ಯೆ ಇದೆ ಅನ್ನೋದನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಕೂಡ ಕಂದಾಯವನ್ನ ಕಟ್ಟಿಸ್ಕೊಳ್ತಾರೆ. ಕಸ ತೆಗೆಯೋದು ಮಾತ್ರ ಪಾಲಿಕೆಯವ್ರ ಕೆಲಸ ಅಲ್ಲ, ಈ ರೀತಿಯಾಗಿ ಕ್ಲೀನಿಂಗ್ ಮಾಡಿಸೋದು ಕೂಡ ಪಾಲಿಕೆಯವ್ರದೇ ಕೆಲಸ. ಒಂದ್ ವರ್ಷ ಕ್ಲೀನಿಂಗ್ ಮಾಡಿಸಿದ್ರೆ ಅದಾದ ಬಳಿಕ ಯಾವುದೇ ವಾರ್ಡ್ ಕಡೆ ಕೂಡ ಮುಖ ಮಾಡದೆ ಇರೋದ್ರಿಂದ ಇಂತಹ ಪರಿಸ್ಥಿತಿಗಳು ಉದ್ಭವಿಸುತ್ತವೆ. ಇದೀಗ ಕುವೆಂಪು ನಗರದಲ್ಲಿ ರಸ್ತೆ ಮೇಲೆ ಈ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದ ಆ ಭಾಗದ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಪ್ರತಿ ವರ್ಷ ಕೂಡ ಕ್ಲೀನಿಂಗ್ ಮಾಡಿಸುವ ಕೆಲಸವನ್ನ ಮಾಡಬೇಕು. ಪ್ರತಿ ತಿಂಗಳು ಪ್ರತಿಯೊಂದು ವಾರ್ಡ್ನಲ್ಲಿ ಏನ್ ಸಮಸ್ಯೆ ಇದೆ, ಕ್ಲೀನಿಂಗ್ ಮಾಡಿಸ್ಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಜನಪ್ರತಿನಿಧಿಗಳು ಗಮನ ಕೊಡುವಂತ ಅವಶ್ಯಕತೆ ತುಂಬಾನೇ ಇದೆ.